ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶಗೌಡ್ರು, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸ್ವಾಗತ. ಅದು ಇನ್ನೊಂದು ಪ್ರಮೋಷನ್ನು, ಬಟ್ ಇದಕ್ಕೆ ಹಾಕತ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಲೂಟ್ ಮಾಡ್ಕೊಂಡು ಬರ್ತೀನಿ, ಇಲ್ಲೊಬ್ಬ ಇರ್ತಾನೆ, ಅವ್ನಿಗೆ ಹೆಂಗೆ ಹೊಡಿತೀನಿ ನೋಡಿ. ಆದರೂ ಬೋಳಿ ಮಗಂದು ಇದು ಸೋಲೋ ವರ್ಸಸ್ ಪಾಡಾಗ್ಬಿಡುತ್ತೆ. ಇಲ್ಲಿ 3 ಕಿಲ್ ಏನೋ ನಂದು ಕಾಣೆ ಆಗೋಗುತ್ತೆ, ಅಂದರೆ ತೆಗೆದುಬಿಡ್ತಾರೆ ಬೇರೆಯವರು. ಇಲ್ಲ ಅಂದರೆ ಇನ್ನೂ ಜಾಸ್ತಿ ಕಿಲ್ ಆಗೋದು ನೋಡಿ. ನಮ್ಮ ಟೀಮೇಟ್ಸ್ ಎಂಥ ನನ್ನ ಮಕ್ಕಳು ಒಬ್ಬರು ಬರಲಿಲ್ಲ. ಇಲ್ಲಿ ಏನಕ್ಕೆ ಜಾಸ್ತಿ ಬುಲೆಟ್ಸ್ ಇದ್ರೂ ಹೊಡೆದ್ಬಿಡುವೆ, ಬಟ್ ಇನ್ನೊಬ್ಬ ಹಾಕ್ಬಿಡ್ತಾನಂದ. ಇಲ್ಲಿ ಮೋಲಿ ತೆಗ್ದ, ಅದಕ್ಕೆ ಹಿಂದಕ್ಕೆ ಬಂದ್ಬಿಟ್ಟೆ ನೋಡಿ. ಹಂಗೆ ಬರುತ್ತೆ, ಬಂತು ನೋಡಿ. ಇಲ್ಲ ಅವ್ನು ಇನ್ನೊಬ್ಬ ಟೀಮೇಲೆ ಬರ್ತಾನೆ, ಅಷ್ಟೊತ್ತಿಗೆ ನೇಡ್ ಹಾಕೋಣಂತ ಹಾಕ್ಬಿಡ್ತೀನಿ. ಟೆಯ್ಯ ಪುಷ್ಯ ಇದಾಯ್ತು ತಕ್ಷಣ ಇನ್ನೊಬ್ಬ ಇವನಂತೂ ಹೆವಿ ಡ್ಯಾಮೇಜ್ ಕೊಡ್ತಾನೆ ಬೋಳಿ ಮಗ. ಆದರೂ ಹಿಂಗೋ ಹೊಡೆದ್ಬಿಟ್ಟೆ. UMP ಬುಲೆಟ್ಸ್ ಇಲ್ಲ, ಕಷ್ಟ ಆಗ್ಬಿಡುತ್ತೆ. ಇನ್ನು ಹೀಲೆಲ್ಲ ಮಾಡ್ಕೋತೀನಿ. ಮೇಲ್ಗಡೆ ಒಬ್ಬ ಸಾಯ್ತಿರ್ತಾನೆ, ಹೆಗಣ ನನ್ನ ಮಗ. ಕೆಳಕ್ಕೆ ನೆಗಿತಾರಲ್ಲ, ಆಟ ಆಡ್ತಾರಲ್ಲ, ಹೆಂಗೆ ಹೊಡಿತೀನಿ ನೋಡಿ ಅವನಿಗೂ. ಇಲ್ಲ ಈಗ ಮೇಲೆ ಬಂದೆ, ಫುಡ್ ಸ್ಟೆಪ್ಸ್ ಮೇಲ್ಗಡೆ ಕೊಡ್ತಾನೆ ಇದ್ದ. ನಾನು ಎಲ್ಲ ಲೂಟ್ ಮಾಡ್ಕೊಂಡು ಆರಾಮಾಗಿ ಇಲ್ಲೊಂದು ಆರೋದೊಂದು ಸಿಕ್ಬಿಡ್ತು. ಸಿಕ್ಕಿದ ಮೇಲೆ ಲೂಟ್ ಮಾಡಿದ್ರೆ ಮನ ಮರ್ಯಾದಿಲ್ಲ ಅಂತ ಅಂದ್ಬಿಟ್ಟು ಎದ್ದು ಹೋದೆ. ಹೋಗಿದ ತಕ್ಷಣ ಅಣ್ಣ ಬಾಸು ಯಾರಿಗೆ TPP ತಾಕಿದ್ರು ಗೊತ್ತಿಲ್ಲ. ಈಗ ಬಾಸಿಗೆ ಹೊಡಿಲೇಬೇಕಲ್ಲ, ಅಲ್ಲೇ ಕಾಣಿಸ್ಕೊಂಡ, ಕಳ್ಳ. ಏಮ್ ಕರೆಕ್ಟ್ ಆಗಲಿಲ್ಲ, ಇಟ್ ಹ್ಯಾಪನ್ಸ್ ಸಮ್ಟೈಮ್ಸ್. ಇನ್ನು ಇದನ್ನೆಲ್ಲ ಹೊಡೆದಾಯ್ತು. ಇನ್ನೇನು ಬಚ್ಗಳು ಇನ್ನೊಬ್ಬ ಬರ್ತಾನೆ, ಕ್ಯಾಂಪರ್ ಅಂದರೆ ಒಟ್ಟು ಕ್ಯಾಂಪರು. ಅವನಿಗೆ ಗೊತ್ತೂ ಇಲ್ಲ ನಾನು ಇದ್ದೀನಿ ಅಂತನೂ. ಮೋಸ್ಟ್ಲಿ ಇಯರ್ಫೋನ್ ಹಾಕ್ಕೊಂಡು ಆಡ್ತಲ್ಲ ಅನಿಸುತ್ತೆ ನೋಡಿ. ಅಲ್ಲಿ ಮುಂದೆ ಇದ್ದಾನೆ ಅಂತ ಗೊತ್ತಾಯ್ತೈತೆ. ಸೊ ಏನಾದ್ರು ಒಂದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನೇಡ್ ತೆಗಿತೀನಿ. ಆಗಿದ್ದಲ್ಲಿ ಜೈ ಮಕ್ಕಳಮ್ಮ ಅಂತ ಎಸ್ಬಿಟ್ಟು ರಶ್ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ. ಇನ್ನೇನು ನಂಗೆ ಗೊತ್ತಿಲ್ಲ ಬೀಳುತ್ತೆ ಅಂತ. ಬ್ಯಾಕ್ಗ್ರೌಂಡಿಂದ ಇಯರ್ಫೋನ್ ಹಾಕ್ಕೊಂಡಿಲ್ಲ ಅಂತ ಗೊತ್ತಾಯ್ತು. ಅವನು ಕಿಲ್ ಮಾಡಿದ ತಕ್ಷಣ ಹಾರ್ಕೊಂಡು ಹೋಗ್ಬಿಡೋಣ ಅಂತ ಹೋಯ್ತಾ ಇರ್ತೀನಿ. ಇಲ್ಲಿ ಹೋಯ್ತಿದ್ದಂಗೆ ಮನೆ ಹತ್ರ ಯಾವುದೋ ಒಂದು ಬಾಟು ಲ್ಯಾಂಡ್ ಆಗ್ಬಿಡೋದು. ಈಗ ನೋಡಿದ್ರ ಬಾಟು ಲ್ಯಾಂಡ್ ಆಯಿತು. ಸೊ ಕಾಯ್ತೀನಿ ಬರ್ತಾನೆ ಅಂತ. ಇನ್ನೊಂದು ಎನರ್ಜಿ ಡ್ರಿಂಕ್ ಕೊಡ್ಕೊಂಡೆ. ಒಂದು ಬಾಟ್ ಕಿಲ್ ಸಿಕ್ತು ಅಂತ ಆರಾಮಾಗಿ ಈಗ M4N6 ಏನೇನೈತೆ ಗ್ರಿಪ್ಪು ಎಲ್ಲನೂ ತಗೋಣ ಅಂತ ಹೋಯ್ತಾ ಇರ್ತೀನಿ ಗುರು. ಅವ್ನು ಬಾಯಿ ಮಣ್ಣಾಕ ಎಲ್ಲೋ ಕೂತ್ಕೊಂಡು ಹೊಡಿತಾ ಇರ್ತಾನೆ. ಝೋನರ್ಗೂ ಬರೋಕ್ಕೆ ಅದರಿದ್ರು ನನ್ನ ಮಗ. ಅವ್ನಿಗೆ ಬಿಡ್ತೀನಿ ಅಂಕಬೇಡಿ, ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿತೀನಿ, ಹಿಡಿ ಕಟ್ತೀನಿ. ನಾನು ಬೇರೆ ಜೋಶಲ್ಲಿ M4N6 ಏನು ತಗೊಂಡದಲ್ಲೇ ಇಲ್ಲಿಂದ ಜೂಟಾಗ್ಬಿಡ್ತೀನಿ. ಝೋನು ಅಂತ ಅಂದ್ಬಿಟ್ಟು ಲಿವಿಂಗ್ ಝೋನ್ ನಿಮಗೆ ಗೊತ್ತಲ್ಲ ನೋಡಿ. 7 ಕಿಲ್ಲು 17 ರಿಮೈನಿಂಗು. ಅಲ್ಲಿ 2 ಕಿಲ್ ಮಿಸ್ ಆಯಿತು. ಸೊ 9 ಆಗಬೇಕಿತ್ತು. ಈಗ 17 ರಿಮೈನಿಂಗ್ ಅಲ್ವಾ, ಆರಾಮಾಗಿ ಹೊಡ್ಕೋಬೋದು ಅಂತ ಮುಂದಕ್ಕೆ ಹೋಗ್ತೀನಿ. ನಮ್ಮ ಟೀಮೇಟ್ ಅವರೆಲ್ಲ ಗೊತ್ತವ್ರೆ, ನನಗೆ ಗೊತ್ತೂ ಇಲ್ಲ. ನನ್ನ ಜೊತೆ ಅಂತೂ ಬಂದೇ ಇಲ್ಲ ಅಂದ್ಕೊಳ್ಳಿ. ನಾನು ಇಲ್ಲಿಂದ ಹಂಗೆ ಝೋನಲ್ಲಿ ಯಾಕಪ್ಪ ಸುಮ್ಮನೆ ಒಗೆಸ್ಕೋಬೇಕು ಅಂತ ಮುಂದೆ ಬರ್ತೀನಿ. ಇಲ್ಲಿ ಸ್ಮೋಕ್ ಆಗಿರುತ್ತೆ, ಕಾಯ್ತೀನಿ ಇಲ್ಲಿ ಅವನೇ ಅಂತ. ಬಟ್ ಬೋಳಿ ಮಗನೂ ಬರಲ್ಲ ರೀ. ಕಾದೆ ಒಂದು 2 ಎನರ್ಜಿ ಡ್ರಿಂಕ್ ಹೊಡೆದೆ. ಬೋರ್ ಹೊಡಿತೀವ್ಯಾ, ಯಾರೂ ಬಂದಿಲ್ಲ ಅಂತ ಹಾಡು ಹೇಳ್ತೀನಿ ನೋಡಿ. ಜಿಂಗಿ ಚಿಕ್ಕ ಕುಚ್ಚು ಟುವಿ ಸಾರಿ ಜಿಂಗಿ ಚಿಕ್ಕ ಕುಚ್ಚು ಟುವಿ ತನ ನಮ್ ಗಿಲ್ಲಕಿ ತನ ನಮ್ ಬುಲ್ಬುಲ್ಲಕಿ ದಿತ್ತಿರಿ ತೈ ಜಿಂಗಾಲೆ ದಿತ್ತಿರಿ ತೈ. ಇಲ್ಲೊಬ್ಬ ಕಾಣಿಸ್ಕಂಡ, ಅಣ್ಣ ಹಾರ್ಕೊಂಬಂದ ನೋಡಿ. ಈ M4N6 ಗ್ರಿಪ್ ಇಲ್ಲ ಅಂದರೆ ಮಲ್ಕ ಹೊಡೆದ್ಬಿಡಿ, ಹಂಗೆ ಹೊಡೆಯೋಕೆ ಹೋಗ್ಬಿಡಿ. ನೀವೇ ನೋಡಿದ್ದೀರ ಎಷ್ಟು ಹಲ್ಲಾಡೋಯ್ತು ಅಂತ. ಇರೋದು ಒಂದೇ ಒಂದು ಆ್ಯಂಗಲ್ ಗ್ರಿಪ್ಪು, ಕಾಂಪನ್ಸೇಟ್ರೆಲ್ಲ ಏನಿಲ್ಲ. ವರ್ಟಿಕಲ್ ಗ್ರಿಪ್ ಇದ್ದರೆ ಹೆಂಗೋ ಕಂಟ್ರೋಲ್ ಮಾಡೋದೆ. ನಾನು ಆ್ಯಕ್ಚುಲಿ ವರ್ಟಿಕಲ್ ಗ್ರಿಪ್ಪಲ್ಲಿ ಮಾತ್ರ ಇದು ಮಾಡ್ಕೊಂಡಿರೋದು, ಸೆನ್ಸಿಟಿವ್ ಇಟ್ಕೊಂಡಿರೋದು ನೋಡಿ. ಹೆಂಗೆಲ್ಲ ಝೋನಲ್ಲಿ ಹೋಯ್ತವ್ರೆ. ನಮ್ಮ ಟೀಮೇಟ್ ಅವ್ರು ಒಂದಷ್ಟು ಜನ ಕುಡಿತವ್ರೆ. ಮುಂಗಾಗತ್ತೀನಿ. ಇನ್ನೊಬ್ಬ ಕಾಟ ಕೊಡ್ತಾನೆ ತೆಗೆ. ಇಡೀ ಮ್ಯಾಚ್ ಮುಗಿಯೋ ತನಕ ಇಲ್ಲೇ ಕಾಟ ಕೊಡ್ತಾನಪ್ಪ ತೆಗೆ. ಎಂಥ ನನ್ನ ಮಗ ಇರ್ಬೇಕು ನೋಡಿ. ಇನ್ನೂ ಬರ್ತೀನಿ ಪುಟಪುಟಪುಟ ಅಂತ ಹೊಡೆದ್ಬಿಡ್ತಾನೆ ನೋಡಿ. ಸಡನ್ ನನ್ನ ಮಗ ಎಲ್ಲವನಂತ ಗೊತ್ತಾಯಿತು, ಕಲ್ಬಂಡೆ ಅವನಂತ ಫಿಕ್ಸ್ ಆದೆ.
ಒಂದು ಮೋಲಿ ಎಸೆಯೋಣ ಅಂತ ಮೋಲಿ ತಗೋತೀನಿ. ಅದನ್ನು ಕರೆಕ್ಟಾಗಿ ಎಸೆಯಲ್ಲ, ಬಿಕಾಸ್ ಐ ಡೋಂಟ್ ನೋ. ಜಾಸ್ತಿ ನೆಗೆದ್ಬಿಟ್ಟೆ ಇಲ್ಲಿ. ಇನ್ನು ನೇಡೊಂದು ಎಸೆನೋ ಅಂತ ಟ್ರೈ ಮಾಡ್ತೀನಿ. ನೀವೇ ನೋಡಿ ನೇಡು ಎಲ್ಲಿಗೆ ಹೋಗಿ ಬಿದ್ದೈತೆ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆದ್ರೂ ನಾಕಾಗಲ್ಲ ನೋಡಿ. ಇನ್ನೆಲ್ಲಪ್ಪ ಆಗಬೇಕು, ಅವನು ಎದೆ ಮೇಲೆ ಆಗಬೇಕಾ? ಅಷ್ಟೊತ್ತಿಗೆ ಓಡೋದ ಬೋಳಿ ಮಗ. ಓಡೋದ್ನಲ್ಲ ಅಂತಂದ್ಬಿಟ್ಟು ಮನೆ ಮೇಲೆ ಹತ್ಕೊಳ್ಳೋಣ ಅಂತಂದ್ಬಿಟ್ಟು ಹೋಗ್ಬಿಟ್ಟೆ ಅತೆಗೆ. ಏನಾರ ಅಲ್ಲಿಂದ 8 ಕಿಲ್ಲು. ನಾನು ನೋಡೇ ಇಲ್ಲ ಎಷ್ಟು ಜನ ಬಿಟ್ಟವ್ರೆ ಅಂತನೂ. ನಮ್ಮ ಟೀಮೇಟ್ ಬೇರೆ ಹೊಳಿತಾ ಕೂತವ್ರೆ. ಸೋಲೋ ವರ್ಸಸ್ ಸ್ಕ್ವಾಡ್ ನಾನು ಆಡ್ತಾಯಿದ್ದೀನಿ. ಬೋಳಿ ಮಕ್ಕಳು ಜೊತೆಲವ್ರೆ, ಒಬ್ಬರಾರು ಜೊತೆಲಿ ಬರ್ತಾವ್ರೆ, ಇಲ್ಲಿ ಜಗಳ ಆಡ್ತವ್ರೆ ಅಂತ. ನಂದು ಇನ್ನೂ ರಿಕಾಲು ಆಗಿಲ್ಲ ರೀ, ಇನ್ನೂ ರಿಕಾಲ್ ಇತ್ತು ನಂದು. ಇಲ್ಲಿ ಕಾಯ್ತಿರ್ತೀನಿ. ಅವ್ನು ಯಾರಿಗೆ ನೀಡಾಗ್ತಿರ್ತಾನೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲ್ಲ. ನಾನು ಇನ್ನೊಬ್ಬ ಅವನೇ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ಇಬ್ಬರು ಹೊಡೆದ್ರೆ 10 ಕಿಲ್ ಆಯ್ತದೆ ಅಂದ್ಕೊಂಡೆ. ನೋಡಿ ಅವನು ಎಲ್ಲೆಲ್ಲ ನೀಡಾಗ್ತಿರ್ತಾನೆ ಗಾಂಡು ನನ್ನ ಮಗ. ನಾನು ಇರೋದಿಲ್ಲಿ. ಸರಿ, ಮನೆ ಒಳಗೆ ಹೋದಿಲ್ಲ, ಯಾಕಂದರೆ ಮನೆ ಒಳಗೆ ಯಾರೋ ಅವನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದು ನಿಂತ್ಕೊಂಡ ಬಿಡ್ತೀನಾ? ಇನ್ನೇನು ಹೊಡೆದೆ. ಅಯ್ಯೋ ರೊಚ್ಚಿಗೆ ಎದ್ಬಿಟ್ಟು ನನ್ನ ಕಿಲ್ ಫೀಡ್ಬ್ಯಾಕ್ ನೋಡು ಇಲ್ಲ, ಎಷ್ಟು ಜನ ಅವ್ರೆ ಅಂತ ನೋಡಿಲ್ಲ. ನೋಡು ಚಿಕನ್ ಡಿನ್ನರ್ ಬೇರೆ ಬೇಜಾರಾಯಿತು.